ಹಲೋ, ನಾನಿವತ್ತು ತಂಬುಳಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇವತ್ತು ನಾನು ಬೆಳ್ಳುಳ್ಳಿ ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನಾನಿವತ್ತು ಸ್ವಲ್ಪ ಚೇಂಜಸ್ ಮಾಡಿದ್ದೇನೆ ತಂಬುಳಿಯಲ್ಲಿ. ಈ ಗಾರ್ಲಿಕ್ ಬೆಳ್ಳುಳ್ಳಿ ಒಟ್ಟಿಗೆ ನಾನು ವಾಮ್ಕಾಳು ಅಂದರೆ ಅಜ್ವಾಯಿನನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ಸ್ ಇದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಗಾರ್ಲಿಕ್ ಮತ್ತು ಅಜ್ವಾಯಿನ್ ಕಾಂಬಿನೇಷನ್ ಬೆನಿಫಿಟ್ಸ್ ಏನೇನಿದೆ ಅಂತ ನೋಡೋಣ. ಇವತ್ತು ಬೆಳ್ಳುಳ್ಳಿ ತಂಬುಳಿ ಮಾಡೋದು ಹೇಗೆ ಅಂತ ಬನ್ನಿ. ಬೆಳ್ಳುಳ್ಳಿ ತಂಬುಳಿ ಮಾಡಲಿಕ್ಕೆ ನಮಗೆ 1 ಬೌಲು ಹಸಿ ಕಾಯಿ ತುರಿ ಬೇಕು. ನಾನು 1 ಬೌಲು ಕಾಯಿ ತುರಿ ತೊಗೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ 2-3 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಮತ್ತು ಮೆಣಸಿನಕಾಯಿ ಹಾಕಿದ್ದೇನೆ. ಗಾಂಧಾರಿ ಮೆಣಸು ಹಾಕಿದರೂ ಆಯಿತು ಅಥವಾ ಹಸಿರು ಮೆಣಸು ಹಾಕಿದರೂ ಆಯಿತು. ಸ್ವಲ್ಪ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸಿಲಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ 1 ಗ್ಲಾಸು ಮಜ್ಜಿಗೆಯನ್ನು ಮಾಡಿ ಹಾಕಬೇಕು. ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಬೇಕು. ನೋಡಿ, ಬೆಳ್ಳುಳ್ಳಿ ಈಗ ತುಂಬ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ. ಅದ್ರ ಸಂಗಡ ಕೆಂಪು ಮೆಣಸು ಹಾಗೆ ಇದಕ್ಕೆ ವಾಮ್ಕಾಳು ಹಾಕಿದ್ದೇನೆ. ಇದು ಕಾಂಬಿನೇಷನ್ನು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ತುಂಬ ಟೇಸ್ಟಾಗಿರುತ್ತೆ. ವಾಮ್ಕಾಳನ್ನು ಹಾಕಿ ಈಗ ನಾನು ಇದನ್ನು ಬೇಯಿಸ್ಕೊಂಡು ತಂಬುಳಿಗೆ ಒಗ್ಗರಣೆ ಕೊಟ್ಟರಾಯಿತು. ಬೆಳ್ಳುಳ್ಳಿ ತಂಬುಳಿ ರೆಡಿ. ನೀವು ಕೂಡ ಮಾಡಿ ನೋಡಿ. ಇದು ಅನ್ನದೊಟ್ಟಿಗೆ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸ್ಪೆಷಲಿ ಬೇಸಿಗೆಯಲ್ಲಿ ಇಂಥದ್ದೆಲ್ಲ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ನೋಡಿ, ಬೆಳ್ಳುಳ್ಳಿ ತಂಬುಳಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.